ಇದು ಒಂದು ಬಹಳ ಅತ್ಯಂತ ಸೂಕ್ಷ್ಮವಾದ ವಿಷಯ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಮನೆಯವರಿಗೆ ಇದೇನು ನೋವಾಗಿದೆ. ಯಾಕಂದರೆ ನಾನು ಕೂಡ ನನ್ನ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಡಂಥವನು. ನನಗೆ ಗೊತ್ತು ಆ ಕುಟುಂಬದವರು ಯಾವ ರೀತಿ ಇದರಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅದು ಈ ವಯಸ್ಸಿನವರು 36-40 ವರ್ಷದಲ್ಲಿ ಒಬ್ಬ ಮನೆಯ ಆಧಾರ ಸ್ತಂಭಗಳು ಕಳ್ಕೊಂಡಾಗ ಯಾವ ರೀತಿ ನೋವು ಅವರು ಅನುಭವಿಸ್ತಾರೆ ಅಂತ ನನಗೆ ವೈಯಕ್ತಿಕವಾಗಿ ಇದರ ಅರ್ಥ ಇದೆ, ನೋವಿದೆ. ಆದ್ದರಿಂದ ನಾನು ಇದರಲ್ಲಿ ನಮ್ಮ ಪಕ್ಷ, ನಾನು ಜನಪ್ರತಿನಿಧಿ, ನನಗೆ ವೋಟ್ ಕೊಟ್ಟಿದ್ದಾರೆ, ಇದು ಯಾವುದನ್ನು ಮರೆತು ನಾವು ಆ ಮನೆಗೆ ಒಂದು ಸಾಂತ್ವನ ಹೇಳೋದಕ್ಕೆ ನಾವು ಬಂದಿದ್ದೇವೆ. ಬೇರೆಯವರು ಬಂದಿಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ. ತಮಿಳುನಾಡವರು ಇದಕ್ಕೆ ಮೊರೆ ಹೋಗಿ ದುಡ್ಡೆಲ್ಲ ಕಳ್ಕೊಂಡು ಅವರು ಊರಿಗೆ ಹೋಗ್ತಾರೆ. ಆದರೆ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದರಲ್ಲಿ ಸಿಗಾಕೊಂಡಿರೋದು ಅತ್ಯಂತ ದುರ್ದೈವಕರವಾದ ವಿಷಯ. ದಯಮಾಡಿ ನಮ್ಮ ಯುವಕರು ಇದರ ಹಿಂದೆ ಹೋಗಬೇಡಿ ಅಂತ ನಿಮ್ಮನ್ನು ಕೈ ಜೋಡಿಸಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ಅವರ ಬಾಡಿ ಇದೆ ಅದನ್ನು ಬರೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಮೀರಿ ಅದಕ್ಕೆ ಕೆಲಸ ಮಾಡ್ತೇವೆ. ಎಲ್ಲರ ಸಹಕಾರವನ್ನು ನಾನು ಬೇಡ್ತಾ ಇದ್ದೇನೆ. ಅಧಿಕಾರಿಗಳಾಗಿರಲಿ, ನಮ್ಮ ಜನಪ್ರತಿನಿಧಿಗಳ ಎಲ್ಲರ ಸಹಕಾರದಿಂದ ಅದನ್ನು ತಂದು ಒಂದು ಅತ್ಯಂತ ಗೌರವಯುತವಾಗಿ ಅದನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಆ ಕಾನೂನು ಹೋರಾಟಕ್ಕೂ ನಾವು ನಿಮ್ಮೆಲ್ಲರ ಸಹಕಾರನ ಹೀಗೆ ಇರಲಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.